ಹೆಲೋ ಹಾಯ್ ಸ್ನೇಹಿತರೆ, ಇದು ನನ್ನ ಬೈಕು ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರ್ 650. I just want to review my bike. Completely, it's beautifully modified my bike, and I paid a lot for this bike. I'm a hardcore bike lover. It's 2023 model. ಈ ಬೈಕಲ್ಲಿ ಏನೇನು ಮಾಡಿಫೈ ಮಾಡಿಸಿದ್ದೇನೆ ಅಂದ್ರೆ, ಫಸ್ಟ್ ಒನ್ ಬಂದು ಈ ಸೀಟು Cafe Racer seat from MK Designs, and this one is also from MK Designs. This full setup is like a Cafe Racer bike, and this one will come with spokes, with rim, with tube tire, and I converted this one to tubeless tire. Actually ಈ ಟೈರ್ ನಿಮ್ಗೆ ಕಾಣುತ್ತೆ ನೋಡಿ, ನಿಮಗೆ ಈ ಟೈರಲ್ಲಿ ಬಂದು ನಿಮಗೆ 130 ಸೆಕ್ಷನಲ್ಲಿ ಬಸ್ ಸಿಗುತ್ತೆ ನಿಮಗೆ ಸ್ಟಾಕ್ ಸೈಜ್. ಬಟ್ ಈ ಟೈರ್ ಬಂದು 150 ಸೆಕ್ಷನ್ ಟೈರ್. ಇದು ಅಪೋಲೋ ಆಲ್ಫಾ H1 ರೇಡಿಯಲ್ ಟೈರ್ ವಿತ್ ಮ್ಯಾಗ್ವಿಲ್ ಆ್ಯಂಡ್ ಟ್ಯೂಬ್ಲೆಸ್ ಟೈರ್. ಆ್ಯಂಡ್ ದಿಸ್ ಎಕ್ಸಿಸ್ಟ್ ಆಲ್ಸೋ ಫ್ರಮ್ AEW 103. ರೆಡ್ ರೋಸ್ಟರ್ ಹಾಕ್ಬೋದಾಗಿತ್ತು, ಬಟ್ ರೆಡ್ ರೋಸ್ಟರ್ ಸ್ವಲ್ಪ ಲೌಡ್ ಇದೆ ಸೌಂಡು. ಬಟ್ AEW 103 ತುಂಬ ಬೇಸ್ ಸೌಂಡ್ ಇದೆ, ತುಂಬ ಚೆನ್ನಾಗಿದೆ ಸೌಂಡ್. ಅದಾದ ನಂತರ ಇದು ಫ್ರೇಮ್ ಸ್ಲೈಡರ್, ದಿಸ್ ಆಲ್ಸೋ ಫ್ರಮ್ MK Designs, ದಿಸ್ ಒನ್. ಆ್ಯಂಡ್ ನೀವು ಈ Cafe Racer ಸೆಟ್ ಹಾಕಬೇಕಂತಂದರೆ ನಿಮ್ಮ ಬೈಕಿಗೆ ಹ್ಯಾಂಡಲ್ ಬಾರ್ ಹಾಕಬಾರ್ದು. ಹ್ಯಾಂಡಲ್ ಬಾರ್ ಹಾಕಿದರೆ ಹ್ಯಾಂಡಲ್ ಕಟ್ ಆಗೋಲ್ಲ. ಅದ್ರಿಗೋಸ್ಕರ ಕಂಪಲ್ಸರಿ ನಿಮಗೆ ಈ ಥರ Cafe Racer ಕಿಟ್ ಹಾಕ್ತೀನಿ ಅಂತಂದರೆ ನೀವು ಕ್ಲಿಪ್ಸ್ ಆನ್ ಹ್ಯಾಂಡಲ್ ಹಾಕ್ಬೋದು. ಈ ಕ್ಲಿಪ್ಸ್ ಆನ್ ಹ್ಯಾಂಡಲ್ ಬಂದು ಸ್ಟಾಕ್ GT 650 ಹ್ಯಾಂಡಲ್ ಇದು, ವಿತ್ ಈ ಫುಟ್ ಪೆಕ್ಸ್ನು ಹಾಗೆ GT GT 650 ಫುಟ್ ಪೆಕ್ಸ್ ಇದು. ಅದಾದಂಥ ಫ್ರಂಟ್ ಬಂದು ಇದು ಆ್ಯಕ್ಚುಲಿ ಸ್ಟಾಕ್ ಸೈಜ್. ಇದು ಸ್ಟಾಕ್ ಸೈಜ್ ಬಂದು ನಿಮಗೆ ಕಾಂಟಿನೆಂಟಲ್ GT ಅವರು ಇಂಟರ್ಸೆಪ್ಟರ್ ಟಾಪ್ ಎಂಡಲ್ಲಿ ನಿಮಗೆ ಮ್ಯಾಗ್ವಿಲ್ ಸಿಗುತ್ತೆ. ನಿಮಗೆ ಮ್ಯಾಗ್ವಿಲ್ ವಿತ್ ಟ್ಯೂಬ್ಲೆಸ್ ಟೈರ್, ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಫ್ರಂಟ್ ಟೈರು ರೆಡೆಸ್ಟಿನ್ ಸ್ಟಾಕ್ ಟೈರ್ ಸೈಜ್. ಇದು ಸ್ಟಾಕ್ ಟೈರ್ ಸೈಜ್ ಬಂದು ನಿಮಗೆ ಆಲ್ಮೋಸ್ಟ್ ಲೈಕ್ ಇದು ಸ್ಟಾಕ್ ಇರೋದು, ಯಾವುದೇ ಥರ ಚೇಂಜಸ್ ಅಂತೂ ಮಾಡಿದ್ದಿಲ್ಲ. 100/190 100/90 18 ಪ್ರೊಫೈಲ್ ಸೈಜ್. ಇದೆಲ್ಲ ಮೌಂಟ್ ಮಾಡಿದ್ದೀನಿ ನಾನು, Insta 360 ಮೌಂಟ್ ಮಾಡಲಿಕ್ಕೆ ಮಾಡಿರೋಂಥದ್ದು ಅದು. ಈ ಕ್ಲಿಪ್ಸ್ ಆನ್ ಹ್ಯಾಂಡಲ್ ಇಲ್ಲಿ ಕಾಣುತ್ತೆ ನೋಡಿ ನಿಮಗೆ. ಈ ಗೇರ್ ಲಿವರ್ ಬಂದು GT 650 ಗೇರ್ ಲಿವರ್. ಇದು ಉಲ್ಟಾ ಬರ್ತದೆ. ಇಂಟರ್ಸೆಪ್ಟರ್ದು ಸ್ಟಾಕ್ ಸ್ಟ್ರೈಟ್ ಬರುತ್ತೆ, ಇದು ಉಲ್ಟಾ ಬರ್ತದೆ. ಅದಾದ ನಂತರ ನಿಮಗೆ ಈ ಇಂಡಿಕೇಟರ್ಸ್ ಬಂದು ನಿಮಗೆ MK Designs ಅವ್ರದ್ದು. ಇದು ನಿಮಗೆ ಯಾವ ಥರ ಲೈಟ್ ಬೇಕೋ ಆ ಥರ ಅವರು ಕಸ್ಟಮೈಸ್ ಮಾಡಿಕೊಡ್ತಾರೆ. ಇದು ನಾನು ಹಾಕ್ಸಿರೋಂಥ ಲೈಟ್. ಇದು ತುಂಬ ಚೆನ್ನಾಗಿದೆ, ಬ್ರೈಟ್ನೆಸ್ನು ತುಂಬ ಚೆನ್ನಾಗಿದೆ. ನೈಟ್ ಟೈಮಲ್ಲಿ ಆಯಿತು ಅಥವಾ ಡೇ ಟೈಮಲ್ಲಿ ಆಯಿತು, ತುಂಬ ಚೆನ್ನಾಗಿದೆ ಲೈಟ್ ಇದು. ಇದು ಮಿರರ್ಸ್ ಬಂದು ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲೇ ಸಿಗುತ್ತೆ ನಿಮಗೆ ಮಿರರ್. ಇದು ಈ ಮಿರರ್ನ ನೀವು ಯೂಸ್ ಮಾಡ್ಕೋಬೋದು, ಪರವಾಗಿಲ್ಲ, ಗುಡ್, ಇಟ್ಸ್ ಗುಡ್. ಈ ಥರದ್ದು. ಹಾಗೆ ನಾನು BMC ಪರ್ಫಾರ್ಮೆನ್ಸ್ ಏರ್ ಫಿಲ್ಟ್ರನ್ನ ಅಪ್ಡೇಟ್ ಮಾಡಿದ್ದೀನಿ ಈ ಬೈಕಿಗೆ. ಅದಾದ ನಂತರ ಇದು ಆ್ಯಕ್ಚುಲಿ ಕ್ರೋಮ್ ಫಿನಿಶ್ ಬರುತ್ತೆ, ಬ್ಲ್ಯಾಕ್ಔಟ್ ಮಾಡಿಸಿದ್ದೀನಿ. ಇದಲ್ಲದೆ ನಿಮಗೆ ಎಕ್ಸಾಸ್ಟ್ ನೋಟ್ ಒಂದು ನೋಡ್ಕೋಬೋದು. ಥಮ್ ಸೌಂಡ್ ತುಂಬ ಚೆನ್ನಾಗಿದೆ ಈ ಎಕ್ಸಾಸ್ಟಲ್ಲಿ. ರೆಡ್ ರೋಸ್ಟಲ್ಲಿ ಬಂದು ತುಂಬ ಸೌಂಡ್ ಲೌಡ್ ಬರ್ತದೆ. ಇದರಲ್ಲಿ ನಿಮಗೆ ಲೌಡ್ ಬರೋದಿಲ್ಲ ಸೌಂಡ್, ಇದರಲ್ಲಿ ಬೇಸ್ ಸೌಂಡ್ ಜಾಸ್ತಿ ಇದೆ ನಿಮಗೆ. ಅದಾದ ನಂತರ ನಿಮಗೆ ನಾನು ಮಾಡಿಸಿರೋದಂತೂ ಇಷ್ಟು ಸದ್ಯಕ್ಕೆ. ಆಮೇಲೆ ರೀಸೆಂಟ್ಲಿ ನಾನು ಈ ಬೈಕ್ ಟಾಪ್ ಸ್ಪೀಡ್ ನಾನು ರೈಡ್ ಮಾಡಿರೋದು 190 km/h. ಮೇ ಬಿ ಸ್ಪೀಡೋ ಇರೋರಂತೂ ಎಲ್ಲ ಬೈಕ್ಸಲ್ಲೂ ಇರುತ್ತೆ, ಬಟ್ ಅವರೇಜ್ 190 ಆದರೂ ಲೈಕ್ 175 180ವರೆಗೂ ಹೋಗ್ಬೋದು. 190 ನಾನು ರೀಚ್ ಮಾಡಿದ್ದೀನಿ ಅಂತಂದರೂ ಈ ಬೈಕಲ್ಲಿ ನಾನು ಥ್ರೋಟಲ್ ಇನ್ನೊಂದು 10-15% ಥ್ರೋಟಲ್ ಇತ್ತು. ಇನ್ನೊಂದು 5-10 km ಹೋಗಬಹುದು ಮೋಸ್ಟ್ ಪ್ರಾಬ್ಲಿ. ಇದು ನನ್ನ ಬೈಕಿನ ರಿವ್ಯೂ. ಇದು ನನಗೆ ಬೈಕ್ ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಯಾವುದೇ ಬೈಕ್ ತೊಗೊಂಡ್ರೆ ನನ್ನ ಐಡಿಯಾಸ್ ಹೇಗಿರುತ್ತೆ ಆ ಥರ ನಾನು
ಕಸ್ಟಮೈಸ್ ಮಾಡ್ಕೊತೀನಿ ಬೈಕಿಗೆ. ಇದೆಲ್ಲ ಬಂದು ಕೆಫೆ ರೇಸರ್ ಕಿಟ್. ಇದು ತುಂಬ ಏರೋಡೈನಮಿಕ್ ಆಗಿರ್ತದೆ ಈ ಕೆಫೆ ರೇಸರ್ ಕಿಟ್. ನಿಮಗೆ ಇದೆಲ್ಲ ಡಿಸೈನ್ ಮಾಡಿರೋದು ಇಂಜಿನಿಯರ್ಸು. ನೀವು ಕೆಫೆ ರೇಸರ್ ಕಿಟ್ ಹಾಕೋದ್ರಿಂದ ನಿಮಗೆ ಯಾವುದೇ ಥರದ್ದು ಇಂಜಿನ್ ಹೀಟಿಂಗ್ ಇಶ್ಯೂ ಏನು ಬರೋಲ್ಲ. ತುಂಬ ಜನ ಏನು ಹೇಳ್ತಾರೆ ಅಂದರೆ ಏರ್ ಫ್ಲೋ ಆಗೋಲ್ಲ, ಹಾಗಾಗಿ ಇಂಜಿನ್ ತುಂಬ ಓವರ್ ಹೀಟ್ ಆಗ್ತದೆ. ಲೈಕ್ ಸ್ಟಾಕ್ ಇಂಜಿನ್ ನಿಮಗೆ ಎಷ್ಟು ಹೀಟ್ ಆಗುತ್ತೆ ಸೇಮ್ ಲೈಕ್ ದಟ್ ಇದನ್ನು ಅದೇ ಥರನೇ ಹೀಟ್ ಆಗುತ್ತೆ. ಒಂದು ಬಿಟ್ಟರೆ ಎಕ್ಸ್ಟ್ರಾ ಏನು ಹೀಟ್ ಆಗೋಲ್ಲ. 650 cc ಇರೋದ್ರಿಂದ ಟ್ರಾಫಿಕಲ್ಲಿ ನಾರ್ಮಲಾಗಿ ಇಂಜಿನ್ ಹೀಟ್ ಆಗೇ ಆಗುತ್ತೆ. ಬಟ್ ಎಲ್ಲರೂ ಆ ಥರದ್ದು ಕಂಪ್ಲೇಂಟ್ ಇದೆ. ಬಟ್ ಆ ಥರ ಯಾವುದೇ ಥರದ ಕಂಪ್ಲೇಂಟ್ಸ್ ಅಂತೂ ಇಲ್ಲ. ಈ ಬೈಕ್ ತಂದು ನಾನು 1 year ಆಯಿತು. 1 yearಗೆ ಈ ಥರ ನಾನು ಮಾಡಿಫೈ ಮಾಡಿಸಿರೋದು. ಆ್ಯಕ್ಚುಲಿ ಇದು ರೇಡಿಯಲ್ ಟೈರ್. ಇದು ಸ್ಟಾಕ್ ಸೈಜ್ ನಿಮಗೆ ರೇಡಿಯಲ್ ಟೈರ್ ಬರೋಲ್ಲ. 130 ಸೆಕ್ಷನ್ ಸಿಗುತ್ತೆ, 130/70 ಆ್ಯಂಡ್ R18 ಸಿಗುತ್ತೆ. ಬಟ್ ಇದು ರೇರು ಮ್ಯಾಗ್ವಿಲ್ ಬಂದು ನಿಮಗೆ ಲೈಕ್ ಮಿಟಿಯೋರ್ 350. ಇಂಥ ಟೈರ್ ಬಂದು ಡ್ಯೂಕ್ 390 ಟೈರ್. ಇದು ರೇಡಿಯಲ್ ಟೈರ್, ಇದು ಸ್ಪೋರ್ಟ್ಸ್ ಟೈರ್. 17ಗೆ ನೀವು ಕನ್ವರ್ಟ್ ಮಾಡಿದರೆ ಆಪ್ಷನ್ಸ್ ತುಂಬ ಸಿಗುತ್ತೆ ರೇಡಿಯಲ್ ಟೈರ್ಸಲ್ಲಿ. ಲೈಕ್ ಮಿಚ್ಲಿನ್, ಪಿರೆಲಿ, ಅಪೋಲೋ, ರೆಡೆಸ್ಟಿನಲ್ಲೂ ಇದೆ. 150 ಸೆಕ್ಷನ್ ಇರೋದು ನಿಮಗೆ 160ಗೂ ಕನ್ವರ್ಟ್ ಮಾಡ್ಕೋಬೋದು. ರೆಡೆಸ್ಟಿನಲ್ಲಿ ರೀಸೆಂಟಾಗಿ 160/60 ಆ್ಯಂಡ್ R17 ಪ್ರೊಫೈಲ್ ಸೈಜ್ ಒಂದು ಸ್ಟಾಕ್ ಇದೆ. ನೆಕ್ಸ್ಟು ಅದೇ ಟೈಪ್ ಪ್ಲ್ಯಾನ್ ಮಾಡ್ತಿದ್ದೀನಿ. ಬಟ್ ಈ ಬೈಕ್ ನಿಮ್ಮ ಈ ಥರ ಫುಲ್ ಸೆಟಪ್ ಮಾಡೋದ್ರಿಂದ ಕಾರ್ನರಿಂಗಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಬಟ್ ಬೈಕ್ ಮಾತ್ರ ತುಂಬಾ ಓವರ್ ವೇಟ್ ಇದೆ. ಇಟ್ಸ್ ಗುಡ್, ಎವ್ರಿಥಿಂಗ್ ಇಸ್ ಗುಡ್. ತುಂಬ ಬೈಕ್ ಚೆನ್ನಾಗಿದೆ. ಈ ಬೈಕ್ ನಿಮಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಈ ಥರ ಮಾಡಿಸ್ಕೋಬೋದು. ಇಲ್ಲ ಕೆಫೆ ರೇಸ್ಗೆ ಕಿಟ್ ಎಲ್ಲ ಬೇಕಂತಂದರೆ ನಿಮಗೆ MK ಡಿಸೈನ್ಸ್ ಇಂಡಿಯಾ ಆ ವೆಬ್ಸೈಟಲ್ಲಿ ಸಿಗುತ್ತೆ ನಿಮಗೆ. ನೀವು ಆರ್ಡ್ರ್ ಮಾಡಿ 1 month ಆದ ನಂತರ ನಿಮಗೆ ಸಿಗುತ್ತೆ. ಇದು ಆ್ಯಕ್ಚುಲಿ ನಾವು ಅಡ್ವಾನ್ಸ್ ಪೇಮೆಂಟ್ ಮಾಡಿದರೆ 1 monthಲ್ಲೇ ಅವರು ನಿಮಗೆ ಮ್ಯಾನುಫ್ಯಾಕ್ಚರ್ ಮಾಡಿ ವಿತಿನ್ ವೀಕಲ್ಲಿ, ಆಫ್ಟರ್ ದಟ್ ಮ್ಯಾನುಫ್ಯಾಕ್ಚರ್ ವಿತಿನ್ ಎ ವೀಕಲ್ಲಿ ನಿಮಗೆ ಡೆಲಿವರಿ ಕೊಡ್ತಾರೆ ಅವರು. ಓವರಾಲ್ ಎಲ್ಲ ಇರೋದೆಲ್ಲ ಸ್ಟಾಕ್ ಹೇಗಿರೋದು ಹಾಗೆ ಇರೋದು. ಸ್ಟಾಕ್ ಅನ್ನೋದು ಇಂಜಿನ್ ಒಂದು, ನಂತರ ಚೆಸ್ಸಿ ಒಂದು ಬಿಟ್ಟರೆ ನಾನು ಕಂಪ್ಲೀಟ್ಲಿ ಮಾಡಿರೋದು. ಇದೆಲ್ಲ ಕಂಪ್ಲೀಟ್ಲಿ ಮಾಡಿಫೈಡ್. ಇದೆಲ್ಲ ನಿಮಗೆ ಕೆಫೆ ರೇಸರ್ ಕಿಟ್ಟೆಲ್ಲ ಬರುತ್ತೆ. ಇದು ಫೇರಿಂಗ್ ಕಿಟ್ ಆ್ಯಂಡ್ ಇದಕ್ಕೆ ಎಕ್ಸ್ಟ್ರಾ ಪೇ ಮಾಡಿದ್ದೀನಿ. ಫ್ರೇಮ್ ಸ್ಲೈಡರ್ಸ್ ಆ್ಯಂಡ್ ಇಂಡಿಕೇಟರ್ಸ್, ಎಕ್ಸಾಸ್ಟ್, BMC ಏರ್ ಫಿಲ್ಟರ್, ಮ್ಯಾಗ್ವಿಲ್, ಟೈರ್ ಆ್ಯಂಡ್ ಕ್ಲಿಪ್ಸ್ ಆನ್ ಕೆಫೆ ರೇಸರ್ ಸೀಟ್. ನೆಕ್ಸ್ಟ್ ಪ್ಲ್ಯಾನ್ ಇರೋದು RCB ಹೈಡ್ರೋಲಿಕ್ ಕ್ಲಚ್ ಆ್ಯಂಡ್ RCB ಬ್ರೇಕ್ ಫ್ಲೂಯಿಡ್ ಲಿವರ್, ಅದೊಂದು ಅಪ್ಡೇಟ್ ಮಾಡಬೇಕಂತ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ನೆಕ್ಸ್ಟಲ್ಲಿ ನಾನು ಅದನ್ನು ಮಾಡ್ತೀನಿ ಅಂತ ಇನ್ ಫ್ಯೂಚರ್ಲಿ. ಯಾರಿಗಾದರೂ ನನ್ನ ವಿಡಿಯೋ ಇಷ್ಟ ಇದ್ದರೆ ಬ್ರೋ ನೀವೆಲ್ಲರೂ ಸಪೋರ್ಟ್ ಮಾಡಿ. ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ ಆ್ಯಂಡ್ ಮೋಟೋ ವ್ಲಾಗ್ ಮಾಡೋದು ನನ್ನ ಡ್ರೀಮ್ ಇತ್ತು. ಹಾಗಾಗಿ ಈ ಫಸ್ಟ್ ವಿಡಿಯೋ ನಾನು ಮಾಡ್ತಿರೋದು. ಸಪೋರ್ಟ್ ಮಾಡಿ. ಯಾರಾದರೂ ನಮ್ಮ ವಿಡಿಯೋಸ್ಲ ಏನಾದರೂ ಲೈಕ್ ಆದರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಇಷ್ಟ ಆದರೆ. ಇಲ್ಲಾಂತಂದರೆ ಇಗ್ನೋರ್ ಮಾಡಿ ಬಿಟ್ಬಿಡಿ. ಪಾಸಿಟಿವ್ ಆರ್ ನೆಗೆಟಿವ್ ಕೆಲವೊಬ್ಬರು ಜನಕ್ಕೆ ಇಷ್ಟ ಆಗುತ್ತೆ, ಕೆಲವೊಬ್ಬರು ಜನಕ್ಕೆ ಇಷ್ಟ ಆಗೋಲ್ಲ. ಬೈಕಿಂದ ಏನೋ ಅಪ್ಡೇಟ್ಸ್ ಆರ್ ಎಂಕ್ವೈರೀಸ್ ಇದ್ದರೆ ನೀವು ನನಗೆ ಕಮೆಂಟ್ ಮಾಡ್ಬೋದು. ನಾನು ಎಲ್ಲನೂ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಿಮಗೆ ಯಾರಾದರೂ ಇಂಟ್ರೆಸ್ಟ್ ಈ ಥರ ಮಾಡ್ಸ್ ಮಾಡೋಂಗಿದ್ರೆ ಮಾಡ್ಕೋಬಹುದು. ಓಕೆ, ಥ್ಯಾಂಕ್ಸ್ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮೀ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ share to my video to all my friends. Thanks a lot. Have a nice day.